ಅಮೇರಿಕಾ ವೆಪನ್ ಮಾಡ್ಲಿಕ್ಕೆ ಚೆನ್ನಾಗಿದೆ, ಬಾಂಬ್ಗಳನ್ನ ಹಾಕ್ಲಿಕ್ಕೆ ಚೆನ್ನಾಗಿದೆ. ಬಟ್ ಮನುಷ್ಯನ ಆರೋಗ್ಯನ ಕಾಪಾಡುವಂಥ ಅವ್ರ ಹತ್ರ ಇಲ್ಲ. ಯಾಕಂದರೆ ಅದೆಲ್ಲ ಸೆಂಟ್ರಲೈಸ್ ಸಿಸ್ಟಮ್ ಅವ್ರದ್ದೆಲ್ಲ. ಅಮೇರಿಕಾ ಅಂದರೆ ಸೆಂಟ್ರಲೈಸ್ಡ್. ನೀವೇನೀಗ ದೊಡ್ಡ ದೊಡ್ಡ ಲ್ಯಾಬ್ಗಳನ್ನ ಇಟ್ಕೊಂಡು ಕುಂತಿದ್ದೀರಲ್ಲ, ಎಲ್ಲ ಸೆಂಟ್ರಲೈಸ್ಡ್. ಒಬ್ಬನು 1000 ಜನಕ್ಕೆ ಮೇಂಟೈನ್ ಮಾಡಬೇಕು. ನನ್ನ ಬೀಜಗಳನ್ನ ನೀವು ತೊಗೊಳ್ಬೇಕು, ನನ್ನ ಮಷಿನ್ಗಳನ್ನ ತೊಗೊಳ್ಬೇಕು, ನನ್ನ ವ್ಯಾಪಾರ ಮುಂದುವರಿಬೇಕು. ಅಂಥ ಸೆಕ್ಟ್ರಲ್ಲಿ ಹೋದರೆ ನಿಮ್ಮ ಆರೋಗ್ಯ ಹಾಳಾಗೋದು ಗ್ಯಾರಂಟಿ. ಸಿಲಿಂಡ್ರಿಂದ ತಂದು ಆಕ್ಸಿಜನ್ ತೊಗೊಳ್ಳೋದು ಬೇರೆ, ನೇಚರಲ್ಲಿ ಹೋಗಿ ಆಕ್ಸಿಜನ್ ತೊಗೊಳ್ಳೋದು ಬೇರೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇದು ಲ್ಯಾಬಲ್ಲಿ ಆಗಿರೋದು, ಇದು ಪ್ರಕೃತಿಯಲ್ಲಿ ಆಗಿರೋದು. ನಮಸ್ಕಾರ ಎಲ್ಲರಿಗೂ. ತುಂಬ ಜನ ನಾವು ಪ್ರತಿ ಬಾರಿ ಆಹಾರ ನಾಟಿ ತೊಗೊಳ್ಳಿ ಅಂತ ಹೇಳ್ತಿರುವಾಗ ತುಂಬ ಜನಕ್ಕೆ ನಾಟಿ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾಟಿ ಅಂದರೆ ಏನಂತಾರೆ ಇವರು? ನಾಟಿ ಕೋಳಿ ಕೇಳಿದ್ರೆ ನಾವು ನಾಟಿ ಆಹಾರ ಹೇಗೆ ಅಂಥೇಳಿ. ಸ್ವಲ್ಪ ಜನಕ್ಕೆ ಏನಂದರೆ ಕೆಮಿಕಲ್ ಹಾಕದೇ ಇರೋದು ನಾಟಿ ಅಂತ ತಿಳ್ಕೊಂಡು. ಹಾಗಲ್ಲ. ಇವನ್ ಕೆಮಿಕಲ್ ಹಾಕದೇ ಇರೋದಕ್ಕೆ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಬಟ್ ದೇಸಿ ಆರ್ಗ್ಯಾನಿಕ್ ಅಂತ ಬರುತ್ತೆ. ದೇಸಿ ಆರ್ಗ್ಯಾನಿಕ್ ಅಂದರೆ ನಾಟಿ ಅಂದರೆ ಎಲ್ಲ ಬ್ರೀಡ್ಗಳು ಯಾವುದೇ ಮಾಡಿಫೈಡ್ ಆಗಿರಲ್ಲ, ಯಾವುದೋ ಲ್ಯಾಬಲ್ಲಿ ರೆಡಿ ಆಗಿರಲ್ಲ. ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸಿಲಿಂಡರ್ಗಳನ್ನ ನೀವು ಆಕ್ಸಿಜನ್ ತೊಗೋತೀರ ದೇಹಕ್ಕೆ, ಲ್ಯಾಬಲ್ಲಿ ರೆಡಿ ಆಗಿರೋದಂಥ ಆಕ್ಸಿಜನ್ ಅದು. ಹಾಗೆಯೇ ನೀವು ನೇಚರಲ್ಲಿ ತೊಗೊಳ್ಳೋದು ಆಕ್ಸಿಜನ್ ಬೇರೆ. ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನೇಚರಲ್ಲಿ ತೊಗೋದು ನಾಟಿ, ನೀವು ಲ್ಯಾಬಲ್ಲಿ ಮಾಡಿರೋದು DNA ಮಾಡಿಫೈಡ್. ಹಾಗೆ ಇದು ನಮ್ಮ ಅನುಷ್ಕಾ ಮನೆ ಇದೆ ಅಲ್ಲ ಬೆಂಗಳೂರಲ್ಲಿ, ಹೆಸರುಗಡದಲ್ಲಿ. ಅಲ್ಲಿ ಅವರ ಲ್ಯಾಂಡಲ್ಲಿ ಬೆಳೆದಿರುವಂಥದ್ದು. ಇಷ್ಟು ಟೇಸ್ಟ್ ಇದೆ ಅಂದರೆ ಇದಕ್ಕೆ ಉಪ್ಪು ಬೇಡ, ಏನು ಬೇಡ. ನೀವು ಹೊರಗಡೆ ತೊಗೋತೀರ ನೋಡಿ, ಅದು ಥೈಲ್ಯಾಂಡು ಯಾವುದೋ ಬರುತ್ತೆ ದೊಡ್ಡದು, ಕುಂಬಳಕಾಯೋ ಅಥವಾ ಪೇರ್ಲೆ ಗೊತ್ತಾಗಲ್ಲ. ಈ ಪೇರ್ಲೆನ ನಾನು ಒಂದು ಉಪ್ಪು ಬೇಡ, ಏನು ಬೇಡ, ನಿಮಗೆ ತುಂಬ ಟೇಸ್ಟ್ ಬರುತ್ತೆ. ಇಲ್ಲಿದೆ ನೋಡಿ, ಇದೆ ಮನೆಯವ್ರದ್ದು. ಇದು ಇದೇನೆ. ಇಲ್ಲಿಂದ ಒಂದು ಹೆಚ್ಚು ಕಮ್ಮಿ ಅರ್ಧ ಎಕರೆ ಇದೆ. ನಾನು ಮುಂದ್ಗಡೆ ಹೋಗ್ಲಿಕ್ಕಾಗಲ್ಲ. ಇದನ್ನು ಅನುಷ್ಕಾ ಅವ್ರು ಯಾವುದು ಕೂಡ ಮಾರ್ಕೊಂಡಿಲ್ಲ ಭೂಮಿನ ಯಾರಿಗೂ. ಇದೆಲ್ಲ ಮಾರಾಗಿದೆ, ಇಲ್ಲಿ ಸುತ್ತಲೆಲ್ಲ ಮಾರಾಗಿದೆ. ಬಟ್ ನಾವು ಯಾವುದು ಮಾರ್ಕೊಂಡಿಲ್ಲ ಇದನ್ನ. ನಾನು ಹೇಳಿದ್ದೇನೆ ಮಾರೋದೇ ಬೇಡ ಅಂಥೇಳಿ. ಸೊ ಅಲ್ಲೆಲ್ಲ ನೆಲ್ಲಿಕಾಯಿ ಇದೆ ನೋಡಿ, ಅದರ ಚಟ್ನಿ ಮಾಡ್ತೇವೆ ನಾವು. ತುಂಬ ಚೆನ್ನಾಗಿರುತ್ತೆ. ಯಾವುದೂ ಕೆಮಿಕಲ್ ಹಾಕಿಲ್ಲ ಇಲ್ಲಿ. ತುಂಬ ಇದೆ. ಇದೆಲ್ಲ ಇಲ್ಲಿ ಹಾವು ಬರುತ್ತೆ ಅಂತೇಳಿ ಈ ಥರ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಟೇಸ್ಟ್ ಇರುತ್ತೆ ನಾಟಿ ಅಂದರೆ. ಧಾರವಾಡ ಯೂನಿವರ್ಸಿಟಿಯಲ್ಲಿ ಅಗ್ರಿಕಲ್ಚರ್ ಇದೆ. ಅಲ್ಲಿ ಸೈಂಟಿಸ್ಟ್ಗಳೆಲ್ಲ ಕೂಡಿ ಈ ಬ್ರೀಡ್ಗಳನ್ನು ಕೂಡಿಸಿ ತಳಿ ಮಾಡ್ತಾ ಇರ್ತಾರೆ. ಅದು ಕೂಡ ಲ್ಯಾಬೇ. ಈಗ ಒಂದೊಂದು ತಳಿಗಳಿರುತ್ತೆ. ಈಗ ಲಾಸ್ಟ್ ಟೈಮ್ ನಾನು ಬುಕ್ ತೊಗೊಂಡಾಗ ಈ ಬುಕ್ಕಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ. 1000ಕ್ಕೂ ಹೆಚ್ಚು ತಳಿಗಳದ್ದು ಹೆಸರುಗಳನ್ನ ಕೊಟ್ಟಿದ್ದೇನೆ. ಈಗ ನಾವು ನಮ್ಮಲ್ಲಿ ರಕ್ತಶಾಲಿ ಅಕ್ಕಿ ಅಂತ ಹೋಗ್ತೀರಾ, ವಾತ ಪಿತ್ತ ಕಫನ ಮೂರನ್ನು ಕೂಡ ಅದು ಇದು ಮಾಡುತ್ತೆ. ಆಯುರ್ವೇದದಲ್ಲಿ ಕೂಡ ಕೆಂಪಕ್ಕಿ ಬಗ್ಗೆ ವರ್ಣನೆ ಇದೆ, ರಕ್ತಶಾಲಿ ಬಗ್ಗೆನೂ ವರ್ಣನೆ ಇದೆ. ಹೃದಯ ಅಂತ ಒಂದು ಬರುತ್ತೆ, ಅದು ಮಂತ್ರ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಈ ನಾಟಿ ತಳಿಗಳನ್ನು ನಾವು ತಿಂದಾಗ ನಮಗೆ ದೇಹದಲ್ಲಿ ಯಾವುದೇ ರೀತಿ ಇಂಬ್ಯಾಲೆನ್ಸ್ಗಳಾಗಲ್ಲ. ಅದರಲ್ಲಿ ಕೂಡ ಒಂದೊಂದು ಪದಾರ್ಥಗಳನ್ನು ಆಯುರ್ವೇದ ಪ್ರಕಾರ ಈ ಒಂದು ವರಮಾನದಲ್ಲಿ ತೊಗೊಳ್ಬೇಕಂತಿರುತ್ತೆ. ನೀವೇನೂ ಮಾಡಬೇಕಿಲ್ಲ, ಇದನ್ನ ನಾಟಿ ತಿನ್ನಿ. ಡಯಾಲಿಸಿಸ್ ಪೇಷಂಟ್ ಕೂಡ ನಮ್ಮ ಅಕ್ಕಿ ತಿಂದಾಗ ಅದನ್ನು ಹೊರಗೆ ಬರ್ತಾರೆ. ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಪೊಟ್ಯಾಷಿಯಮ್ಮು ಫಾಸ್ಫರಸ್ ಏನೋ ಇವರು ಆರ್ಟಿಫಿಷಿಯಲ್ ಆಗಿ ಲ್ಯಾಬಿಂದ ರೆಡಿ ಮಾಡಿ ಅದಕ್ಕೆ ಕೆಮಿಕಲ್ ಹಾಕ್ತಾರಲ್ಲ ಲ್ಯಾಂಡಿಗೆ, ಆ ವ್ಯವಸ್ಥೆ ಇರಲ್ಲ ಅಲ್ಲಿ. ಒಂದು ಗೊಬ್ಬರನ ಮಣ್ಣಿಂದ ನಾರ್ಮಲ್ ಆಗಿ ಎಲೆಗಳನ್ನ ಮುಚ್ಚಿ ಕೊಳಿಸಿ ಮಾಡ್ತಾರೆ. ಇಲ್ಲಾಂದರೆ ಹಸುಗಳ ಬೆರಣಿ ಇರುತ್ತಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾರೆ. ಮತ್ತು ಕೆಮಿಕಲ್ ಎಲ್ಲ ಬಂದಾಗ ಅದಕ್ಕೆ ಈ ಮೆಣಸಿನ್ಕಾಯ್ದು ಮಾಡಿಬಿಟ್ಟು ಸ್ಪ್ರೇ ಮಾಡ್ತಾರೆ. ಅದರಿಂದ ಈ ಖಾರಕ್ಕೆ ಇದು ಬರಲ್ಲ. ಏನು ಇದೆಲ್ಲ ನಾವು ಲ್ಯಾಬಲ್ಲಿ ರೆಡಿ ಮಾಡ್ತೀವಲ್ಲ, ಅದು ತಿಂದಾಗ ಏನಾಗುತ್ತೆ ಅಂದರೆ ಕಿಡ್ನಿ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ. ಏಜ್ ಆಗ್ತಾ 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 ಅಂಥ ಆಹಾರಗಳನ್ನ ತಿಂದಾಗ ಕ್ರಿಯೇಟಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ರಿಯೇಟಿನ್ನು, ಫಾಸ್ಫರಸ್ಸು ಇದು ಎಂದು. ಕ್ರಿಯೇಟಿನ್ ಹೇಗೆ ಅಂದರೆ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮು ಒಂದೇ ಸಾರಿ ಏರ್ಕೊಂಡು ಹೋಗುತ್ತೆ. ಯಾಕಂದರೆ ನಮ್ಮ ಬಾಡಿಯಲ್ಲಿ ಆ ಕೆಮಿಕಲ್ನ ಅಬ್ಸರ್ವ್ ಮಾಡುವಂಥ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಹೆಂಗಿದ್ದಾಗ ಕೂಡ ಆಗ್ತಾ ಇರುತ್ತೆ. ಸಮಸ್ಯೆ ಏನಂದರೆ ಟಾಕ್ಸಿನ್ ಹೊರಗಾಗ್ತೇವೆ. ಯಾವಾಗ ನಮ್ಮ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೋ, ಹಾಗಾಗಿ ನೋಡಿ, ಯಾರು ತುಂಬ ಹೊಲದಲ್ಲಿ ತಿರುಗಾಡ್ತಾರೋ, ತುಂಬ ಹೊಲದಲ್ಲಿ ಇರ್ತಾರೆ, ಅಂಥವ್ರಿಗೆಲ್ಲ ಸಮಸ್ಯೆಗಳು ಎದಕ್ಕಾಗಲ್ಲ ಅಂತ ಹೇಳಿದ್ರೆ, ಅವ್ರ ಬಾಡಿ ಕೆಮಿಕಲ್ ತಿಂದರೂ ಕೂಡ ಹೊರಗೆ ಹಾಕುವಂಥ ಕೆಪಾಸಿಟಿ ಇರುತ್ತೆ. ಯಾವಾಗ ಹೊರಗೆ ಹಾಕೋ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ 55 ನಂತರ ಕೆಮಿಕಲ್ ಟಾಕ್ಸಿನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ. ಮೂಲಬಲ ಸರಳಿ ಜಾಸ್ತಿ ಉಂಟು. ಸೊ ಹಾಗಾಗಿ ಅವಾಗ ಆಟೋಮೆಟಿಕ್ಲಿ ನಿಮಗೇನಾಗುತ್ತೆ, ಬಾಡಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ, ಕಾಲ್ ಸ್ವೆಲ್ಲಿಂಗ್ ಬರುತ್ತೆ. ಅಂದರೆ ನಮ್ಮಲ್ಲಿ ಅಗ್ನಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಪ್ರಾಣ ಹೋಗಬೇಕಾದ್ರೂ ಕೂಡ ಅಗ್ನಿ ಕಡಿಮೆ ಆದ ಕೂಡ ಪ್ರಾಣ ಹೋಗೋದು. ಹಾಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನಂದರೆ ಶೀತ ಪ್ರಕೃತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕಾಲಲ್ಲಿ ಕ್ರಿಯೇಟಿನ್ ಜಾಸ್ತಿ ಆದಾಗ ಎಡಿಮ ಆಗೋದು, ಕಾಲು ಉಬ್ಬೋದು, ನೀರು ಅಂಶ ಹೊರಗಡೆ ಹೋಗಲ್ಲ, ದೇಹದಲ್ಲಿ ಕುಂತ್ಕೊಳ್ಳುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ವಾಮಿಟಿಂಗ್ ಬರುತ್ತೆ. ಸೊ ಎಲ್ಲ ಸಿಮ್ಟಮ್ಸು. ನಾವು ಲಾಸ್ಟ್ ಟೈಮ್ ಡಾಕ್ಟರ್ ಮಹದೇವ್ ಪಾಟೀಲು ಕಿಡ್ನಿ ಕ್ರಿಯಾಟಿನ್ಗೋಸ್ಕರ ವಿಡಿಯೋ ಮಾಡಿದಾಗ ಅವ್ರು ಅದೇ ಹೇಳೋದು, ನಾಟಿ ಆಹಾರಗಳನ್ನು ವಿದೌಟ್ ಕೆಮಿಕಲ್ ತೊಗೊಳ್ಳಿ, ನಿಮಗೆ ವಿದಿನ್ 3 ಮಂತ್ಸ್ ಒಳಗಡೆ ಆ ಕಡಿಮೆ ಆಗಿ ಬದುಕುವಂಥ ಪ್ರಾಣ ಬರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ
ಈ ಒಂದು ಪ್ರಮಾಣಗಳನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡೋದು ನ್ಯಾಚುರಲಿ ಅಂತ ಹೇಳಿದ್ರೆ ಅದು ಹೇಳಿದೆ. ಸಿಲಿಂಡ್ರಿಂದ ತಂದು ಆಕ್ಸಿಜನ್ ತೊಗೊಳ್ಳೋದು ಬೇರೆ, ನೇಚರಲ್ಲಿ ಹೋಗಿ ಆಕ್ಸಿಜನ್ ತೊಗೊಳ್ಳೋದು ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇದು ಲ್ಯಾಬಲ್ಲಿ ಆಗಿರೋದು, ಇದು ಪ್ರಕೃತಿಯಲ್ಲಿ ಆಗಿರೋದು. ಇದು ನಾಟಿ ಆಹಾರ. ನಾವು DNA ಮಾಡಿಫೈ ಮಾಡಿ ಕೆಮಿಕಲ್ಗಳನ್ನು, ಯೂರಿಯಾಗಳನ್ನು ರಷ್ಯಾ ಪಶ್ಯ ಅಂತೇಳಿ ಅಲ್ಲಿಂದ ತರಿಸಿ ಅವರಿಂದ ನಾವು ಕಲಿಬೇಕಾಗಿಲ್ಲ ಆಹಾರನ ಏನು ತಿನ್ನಬೇಕು ಅಂತೇಳಿ. ಈಗ ಇಸ್ರೇಲ್ ಹೋಗ್ತಾರೆ, ಇಸ್ರೇಲ್ ಟೆಕ್ನಿಕ್ಗಳಿದೆ ಅವ್ರ ಹತ್ರ, ಮಷಿನ್ಗಳನ್ನ ಮಾಡ್ಲಿಕ್ಕೆ ಚೆನ್ನಾಗಿದ್ದಾರೆ ಅವರು, ವೆಪನ್ಗಳನ್ನ ಮಾಡ್ಲಿಕ್ಕೆ ಚೆನ್ನಾಗಿದ್ದಾರೆ. ಅಮೇರಿಕಾ ವೆಪನ್ ಮಾಡ್ಲಿಕ್ಕೆ ಚೆನ್ನಾಗಿದೆ, ಬಾಂಬ್ಗಳನ್ನ ಹಾಕ್ಲಿಕ್ಕೆ ಚೆನ್ನಾಗಿದೆ. ಬಟ್ ಮನುಷ್ಯನ ಆರೋಗ್ಯನ ಕಾಪಾಡುವಂಥ ಅವ್ರ ಹತ್ರ ಇಲ್ಲ. ಯಾಕಂದರೆ ಅದೆಲ್ಲ ಸೆಂಟ್ರಲೈಸ್ಡ್ ಸಿಸ್ಟಮ್ ಅವ್ರದ್ದೆಲ್ಲ. ಅಮೇರಿಕಾ ಅಂತ ಸೆಂಟ್ರಲೈಸ್ಡ್. ನೀವೇನೀಗ ದೊಡ್ಡ ದೊಡ್ಡ ಲ್ಯಾಬ್ಗಳನ್ನ ಇಟ್ಕೊಂಡು ಕುಂತಿದ್ದೀರಲ್ಲ, ಎಲ್ಲ ಸೆಂಟ್ರಲೈಸ್ಡ್. ಒಬ್ಬನು 1000 ಜನಕ್ಕೆ ಮೇಂಟೈನ್ ಮಾಡಬೇಕು. ನನ್ನ ಬೀಜಗಳನ್ನ ನೀವು ತೊಗೊಳ್ಬೇಕು, ನನ್ನ ಮಷಿನ್ಗಳನ್ನ ತೊಗೊಳ್ಬೇಕು, ನನ್ನ ವ್ಯಾಪಾರ ಮುಂದುವರಿಬೇಕು. ಅಂಥ ಸೆಕ್ಟ್ರಲ್ಲಿ ಹೋದರೆ ನಿಮ್ಮ ಆರೋಗ್ಯ ಹಾಳಾಗೋದು ಗ್ಯಾರಂಟಿ. ವೆಪನ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಯಾಕಂದರೆ ನೀವು 4 ಜನನ ಕೊಲ್ತಿದ್ದೀರಾ, ಹೆದರ್ಸ್ತಿದ್ದೀರಾ, ನಿಮ್ಮ ವೆಪನ್ಗಳು ಬೇಕು, ಆ ಟೆಕ್ನಾಲಜಿ ನಮ್ಗೆ ಬೇಕಾಗುತ್ತೆ. ಐ ಆಮ್ ಓಕೆ ವಿತ್ ದ್ಯಾಟ್. ಯಾಕಂದರೆ ವೆಪನ್ಗಳು ದೇಶ ರಕ್ಷಣೆಗೆ ಇರುತ್ತೆ, ಐ ಆಮ್ ಅಗ್ರಿ. ಬಟ್ ಆಹಾರದ ವಿಷಯ ಬಂದಾಗ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಸೆಂಟ್ರಲೈಸ್ ಸಿಸ್ಟಮ್. ಕಾಶ್ಮೀರಲ್ಲಿರೋ ಆ್ಯಪಲ್ನ ಈ ಸೌತ್ ಇಂಡಿಯಾಕ್ಕೆ ತಂದು ತಿನ್ನೋದು ಅಡ್ವರ್ಟೈಸ್ ಮಾಡ್ಲಿಕ್ಕೆ ಆಗಲ್ಲ. ಆ ಭೂಮಿಯಲ್ಲಿ ಸಿಗುವಂಥ ಆಹಾರಗಳನ್ನ ತಿನ್ನಬೇಕಾಗುತ್ತೆ, ನಾಟಿ ಆಹಾರಗಳನ್ನ ತಿನ್ನಬೇಕಾಗುತ್ತೆ. ತಿಂದಾಗ ಆಟೋಮೆಟಿಕ್ಲಿ ಆಗುತ್ತೆ. ನಮ್ಮ ರೈಸು ಬೇರೆ ಕಡೆಯಿಂದ ಬರುತ್ತಲ್ಲ ಸರ್, ತಮಿಳ್ನಾಡಿಂದ, ನೀವು ತಿನ್ನಂತೀರ ಹೇಗೆ? ಅದರಲ್ಲಿ ವಾತ ಪಿತ್ತ ಕಫನ ಮೇಂಟೈನ್ ಮಾಡುವಂಥ ಬ್ಯಾಲೆನ್ಸ್ ಇದೆ. ಅದು ಎಲ್ಲ ಗುಣಧರ್ಮಗಳನ್ನು ಅದನ್ನ ಹೋಲುತ್ತೆ. ಒಂದೊಂದಕ್ಕೆ ಕಡೆ ಹೋಲಲ್ಲ. ಮಂಗಳೂರು ಹತ್ರ ಕುಚಲಕ್ಕಿ ತಿಂತಾರೆ, ಬೇಯಿಸಿ ತಿಂತಾರೆ. ಯಾಕಂದರೆ ತಂಪು ಜಾಸ್ತಿ ಆಗುತ್ತೆ ದೇಹಕ್ಕೆ. ಇಲ್ಲಿ ಹೀಟ್ ಜಾಸ್ತಿ ಇದೆ, ಹ್ಯೂಮಿಡಿಟಿ ಜಾಸ್ತಿ ಇದೆ. ಅದೇ ಜನರು ಇಲ್ಲಿ ಬಂದು ತಿನ್ಲಿಕ್ಕಾಗಲ್ಲ. ಇಲ್ಲಿ ಬೆಂಗಳೂರಲ್ಲಿ ವೈಟ್ ರೈಸ್ ಸಿಗುತ್ತೆ. ಧಾರವಾಡದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಚಳಿ ಜಾಸ್ತಿ. ಆ ಚಳಿ ಕೊರೆಯುವಂಥ ಚಳಿ. ಅಲ್ಲಿ ನಿಮಗೆ ವೈಟ್ ರೈಸ್ ಜಾಸ್ತಿ, ಯಾಕಂದರೆ ಹೀಟ್ ಮಾಡುತ್ತೆ ಅದು ಪ್ರಕೃತಿ. ವೈಟ್ ರೈಸ್ ವೈಟ್ ಇರಲ್ಲ, ಸ್ವಲ್ಪ ಈ ಒಂದೊಂದು ತಳಿಗಳು ಬರುತ್ತೆ ಅದರದ್ದೇ. ಅದೇನು ಮಾಡುತ್ತೆ ಅಂದರೆ ನಮಗೆ ಬಾಡಿನ ಹೀಟ್ ಮಾಡುತ್ತೆ. ಅದೇ ನೀವು ಹೋಗಿ ಅದನ್ನು ಆ ಅಕ್ಕಿನ ಹೋಗಿ ನೀವು ಮಂಗಳೂರಲ್ಲಿ ತಿಂದಾಗ ಅದು ಬಾಡಿ ಹೀಟ್ ಆಗಿ ಶುರು ಆಗುತ್ತೆ. ಅದಕ್ಕೆ ವೈಟ್ ರೈಸ್ ತಿನ್ನಲ್ಲ ನೋಡಿ ಅಲ್ಲಿ. ದೇವಸ್ಥಾನಗಳಲ್ಲಿ ಬಿಟ್ಟರೆ ಎಲ್ಲೂ ಹಾಕಲ್ಲ. ದೇವಸ್ಥಾನಗಳಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರಂತ ಅವ್ರು ಹಾಕ್ತಾರೆ, ಬಿಟ್ಟರೆ ಹಾಕಲ್ಲ. ಕುಚಲಕ್ಕಿ ತಿಂತಾರೆ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಕೃತಿ ಹೊಂದುತ್ತೆ. ಹಾಗೆಯೇ ನಮ್ಮ 150 ಕಿಲೋಮೀಟರ್ ಒಳಗಡೆ ಸಿಗುವಂಥ ಆಹಾರಗಳನ್ನ ಮಾತ್ರ ನೀವು ತಿನ್ಬೇಕು, ಬಿಟ್ಟರೆ ಎಲ್ಲೋ ಸಿಕ್ಕಿದ ಆಹಾರನ ತಿನ್ನಲಿಕ್ಕಿಲ್ಲ. ಮತ್ತು ನಾಟಿ ಆಹಾರಗಳನ್ನ ಬಿಡೋದ್ರಿಂದ 55-60ಕ್ಕೆ ನಿಮಗೆ ಕ್ರಿಯೇಟಿನ್ ಜಾಸ್ತಿ ಆಗ್ತಾ ಡಯಾಲಿಸಿಸ್ ತೊಗೊಂಡೋಗ್ತಾರೆ. ಅವರೆಲ್ಲ ಲ್ಯಾಬ್ ರಿಪೋರ್ಟ್ನ ಕೊಡ್ತಾ ಇರ್ತಾರೆ ಮೇಲೆ. ಆಮೇಲೆ ಹೋಗಿ ಡಯಾಲಿಸಿಸ್ ಮಾಡಿದವರು 1 ವರ್ಷಗಡೆ ಅಥವಾ 2 ವರ್ಷ ಅಂತ ಆಗಲ್ಲ, 1 ವರ್ಷದ ಒಳಗಡೆ ಅವ್ರದ್ದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ಗಳು ಜಾಸ್ತಿ ಇನ್ಕ್ರೀಸ್ ಆಗಿಬಿಡುತ್ತೆ. ಯಾಕಂದರೆ ಅದು ನ್ಯಾಚುರಲ್ ಅಲ್ಲ ಆ ಪ್ರೊಸೆಸ್ಸು. ಇಲ್ಲಿ ಪೈಪ್ ಹಾಕಿ ಅಲ್ಲಿಂದ ರಕ್ತ ಎತ್ತು, ಒಂದು ಫಿಲ್ಟರ್ ಇರುತ್ತೆ ಮಷೀನು, ಅಲ್ಲಿಂದ ಫಿಲ್ಟರ್ ಮಾಡಿ ಮತ್ತೆ ಆ ರಕ್ತ ಹಾಕಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಇರೋದ್ರಿಂದ ಆಮೇಲೆ ಸ್ಟಂಟ್ಗಳನ್ನ ಹಾಕ್ತಾರೆ. ಇದೆಲ್ಲ ಅನ್ಹೆಲ್ದಿ ಪ್ರೊಸೆಸ್ಸು. ಇನ್ಸ್ಟೆಂಟಾಗಿ ಮಷಿನ್ಗಳನ್ನ ನೋಡಿ, ಈಗ ಅದು ಹೇಳಿದೆಲ್ಲ ನಾನು, ನೀ ರಿಪ್ಲೇಸು, ಹಾರ್ಟು ರಿಪ್ಲೇಸು, ಕಿಡ್ನಿ ರಿಪ್ಲೇಸು. ಅಷ್ಟು ಈಸಿ ಇಲ್ಲ ಮನುಷ್ಯನ ಜೀವನ. ಅದು ವೆಪನ್ಗಳಿಗೆ ಅಷ್ಟೇ ಸಾಧ್ಯ ಆಗುತ್ತೆ. ಈಗ ಬಾಂಬ್ ಹಾಕಬೇಕಾದ್ರೆ ಆ ಒಂದು ವೆಪನ್ನಲ್ಲಿರೋ ಒಂದು ಮಷಿನ ಚೇಂಜು, ಆ ಚೇಂಜು, ಈ ಚೇಂಜು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ದೇಹ ಇದು. ಇಲ್ಲಿ ಸೆಂಟ್ರಲೈಸ್ ಸಿಸ್ಟಮು ನಡೆಯಲ್ಲ. ಇಲ್ಲಿ ನಡೆಯೋದು ನೇಚರ್ ಸಿಸ್ಟಮ್ ಅಂತಾನೆ. ಹಾಗಾಗಿ ಅಷ್ಟಿದ್ರೆ ಸ್ಟೀವ್ ಜಾಬ್ಸು ಆ್ಯಪಲ್ ಕಂಡು ಹಿಡಿದವನು ಕ್ಯಾನ್ಸರ್ ಆಗಿ ಅಷ್ಟು ಬೇಗ ಹೋಗ್ತಿದ್ದಿಲ್ಲ. ಅವನಿಗೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೂ ನಮಗೂ ಏನು ಮಾಡೋಕ್ಕಾಗಲ್ಲ. ಅಮೇರಿಕಾ ಅಲ್ಲ, ಅವ್ರ ಅಪ್ಪ ಬಂದರೂ ಮಾಡೋಕ್ಕಾಗಲ್ಲ. ವೆಪನ್ಗಳನ್ನ ಮಾಡ್ಬೋದಷ್ಟೇ. ಮನುಷ್ಯನ ಕೊಲ್ಲುವಂಥ ವ್ಯವಸ್ಥೆಗಳನ್ನ ಮಾಡ್ಬೋದು, ಬಿಟ್ಟರೆ ಬದುಕುವಂಥ ವ್ಯವಸ್ಥೆನ ಯಾರೂ ಮಾಡಲಿಕ್ಕಾಗಲ್ಲ. ಇದೇ ನೋಡಿ ನಾಟಿಗಳದ್ದು ಇರುವಂಥ ಇದು. ನಿಮ್ಮ ಬೆಂಗಳೂರಲ್ಲಿ ತುಂಬ ನಾಟಿ ಅಂಗಡಿಗಳಿದೆ. ನಾವು ಬೇಕಂದರೆ ನನಗೆ ಅಷ್ಟು ಇಲ್ಲ ಅಂಗಡಿ ಹಾಕಬೇಕಂತೇಳಿ. ನೋಡುವ ಮುಂದಿನ ದಿನಗಳಲ್ಲಿ ಅಂಗಡಿ ಏನಾದರೂ ಹೋದರೆ ಅಲ್ಲಿ ಕೇಳಿ ಇದು ಯಾವ ನಾಟಿ, ಯಾವ ತಳಿದು ಅಂತೇಳಿ. ಅವ್ರಂತಾರೆ ಇಲ್ಲ ಸರ್ ಕೆಮಿಕಲ್ ಹಾಕಿಲ್ಲ ಅಂತ ಹೇಳ್ತಾರೆ. ಕೆಮಿಕಲ್ ಅಲ್ಲಪ್ಪ, ಇದು ಯಾವ ತಳಿ ಅಂತೇಳಿ. ಯಾಕಂದರೆ ತಳಿಗಳ ಮುಖಾಂತರ ನಿಮ್ಮ ಸ್ಟನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೊಂದು ತಳಿಗಳಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮಲ್ಲಿ ರಕ್ತಶಾಲಿ ಅಕ್ಕಿದೆ, ಅದು ತಿಂದರೆ ಶುಗರು BP 15 ಡೇಸ್ ಒಳಗಡೆ ನಿಮ್ಗೆ ಒಂದು ರಿಸಲ್ಟ್ ಬರುತ್ತೆ. ಏನಾದರೂ ಬೆಳಗ್ಗೆ ತಿಂದರೆ ಸಂಜೆ ಮಟ್ಟ ನಿಮಗೆ ಹಸುವಾಗಲ್ಲ. ಸಿಂಧೂರ್ ಮತ್ಸಲ ಆಯಿತು, ಅಂದನೂರು ಸಣ್ಣ, ಮತ್ತು ಇದು ತುಂಬ ವೆರೈಟಿಗಳಿದೆ. ನಿಮಗೆ ಬುಕ್ ಬೇಕಾಗಿದ್ದರೆ ಈ ನಮ್ಮ ಕೊಟ್ಟಂಥ ನಂಬರ್ಗೆ ಮೆಸೇಜ್ ಮಾಡಿ. ಇಲ್ಲಿ ಕನ್ಸಲ್ಟೇಷನ್ ಏನಿರಲ್ಲ, ಜಸ್ಟ್ ಬುಕ್ನ ಲಿಂಕ್ ಬರುತ್ತೆ. ನಿಮಗೇನೋ ಆಲ್ರೆಡಿ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಅದೇ ಲಿಂಕಲ್ಲಿ ಬರುತ್ತೆ. ಹಾಯ್ ಅಂತ ಕಳಿಸಿದಾಗ ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಮುಂದಿನ ಮಾಹಿತಿನ ನಾನು ಕೊಡ್ತಾ ಹೋಗ್ತೇನೆ. ಇದು ಅನುಷ್ಕಾ ಅವ್ರ ಸ್ಥಳ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ. ಧನ್ಯವಾದ.